ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಇತಿಹಾಸದಲ್ಲಿ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು 1 ಮಾರ್ಕ್ಸ್, 2 ಮಾರ್ಕ್ಸ್, 5 ಮಾರ್ಕ್ಸ್, 10 ಮಾರ್ಕ್ಸ್ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಇದು ಪಕ್ಕ 100% ಬರುವಂತಹ ಒಂದು ಕೀ ನೋಟ್ಸ್. ಇದು ಯಾರೂ ಕೂಡ ನೆಗ್ಲೆಕ್ಟ್ ಮಾಡಬೇಡ್ರಿ, ಯಾಕಂದರೆ ಮೊದಲೇ ವೆಬ್ಕಾಸ್ಟಿಂಗ್ ಇರೋದ್ರಿಂದ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಫೇಲ್ ಆಗುವಂಥ ಸಂಭವ ಇರುತ್ತೆ. ನಾ ಹೇಳುವಂಥ ಪ್ರಶ್ನೆಗಳನ್ನು ನೀವು ಸ್ಟಡಿ ಮಾಡ್ಕೊಂಡು ಹೋದರೆ ಸಾಕು. ಬನ್ನಿ, ಮೊಟ್ಟ ಮೊದಲು ಬಿಟ್ಟ ಸ್ಥಳವನ್ನು ನಾವು ಹೇಳಿಬಿಡ್ತೇನೆ. ಇಲ್ಲಿ ಇಂಡಿಯಾ ಎಂಬ ಪದ ಡ್ಯಾಶ್ ಭಾಷೆಯಿಂದ ಬಂದಿದೆ, ಗ್ರೀಕ್ ಭಾಷೆಯಿಂದ. ಇದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟು ಇಲ್ಲಿ ಬುದ್ಧ ಚರಿತವನ್ನು ಬರೆದವರು ಅಶ್ವಘೋಷ, ನೆನ್ಪಿಟ್ಕೊಳ್ರಿ. ಇದು 2 ಇಂಪಾರ್ಟೆಂಟ್ ಇದರಲ್ಲಿ. ನೆಕ್ಸ್ಟು ಭಾರತೀಯ ಪುರಾತತ್ವ ಇಲಾಖೆಯನ್ನು ಸ್ಥಾಪನೆ ಮಾಡಿದ ವರ್ಷ 1904. ನೆಕ್ಸ್ಟು ಕ್ಷೇತ್ರ ಎಂದರೆ ಉಳುಮೆ ಭೂಮಿ ಅಂತ ಅರ್ಥ ಬರುತ್ತೆ. ನೆಕ್ಸ್ಟು ಮೌರ್ಯ ಸಂತತಿಯ ಶ್ರೇಷ್ಠ ದೊರೆ ಅಶೋಕ. ಗಾತ ಸತಿಯನ್ನು ಕೃತಿಯನ್ನು ಬರೆದವರು ಹಾಲ ಅರಸ. ಅಶ್ವಮೇಧ ಯಾಗವನ್ನು ನೆರವೇರಿಸಿದ ಗುಪ್ತರ ಅರಸ ಸಮುದ್ರಗುಪ್ತ. ಅಲ್ಬೇರುನಿಯ ಪ್ರಸಿದ್ಧ ಪುಸ್ತಕ ಕಿತಾಬ್ ಉಲ್ ಹಿಂದ್ ತುಂಬ ಇಂಪಾರ್ಟೆಂಟು. ಮೊದಲ ಪಾಣಿಪತ್ ಕದನ ಎಷ್ಟರಲ್ಲಿ ನಡೀತು ಅಂದರೆ 1526. ನೆಕ್ಸ್ಟು ವಿಜಯನಗರದ ಸಾಮ್ರಾಜ್ಯದ ರಾಜಧಾನಿ ಹಂಪಿ. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಗವರ್ನರ್ ಲಾರ್ಡ್ ವೆಲ್ಲೆಸ್ಲಿ. ಕರ್ನಾಟಕದ ಕೇಸರಿ ಎಂದು ಪ್ರಸಿದ್ಧರಾಗಿದ್ದವರು ಯಾರು ಅಂದರೆ ಗಂಗಾಧರ ರಾವ್ ದೇಶಪಾಂಡೆ. ಆಲೂರು ವೆಂಕಟರಾಯರು ಬರೆದ ಪ್ರಸಿದ್ಧ ಕೃತಿ ಕರ್ನಾಟಕ ಗತ ವೈಭವ. ಒಂದು ವಾಕ್ಯದಲ್ಲಿ ಉತ್ತರಿಸಿ, ಇಂಪಾರ್ಟೆಂಟ್. ಹಳೆ ಶಿಲಾಯುಗದ ಮಾನವ ಬಳಸಿದ ಕಲ್ಲಿನ ಪ್ರಕಾರವನ್ನು ಹೆಸರಿಸಿ. ಕ್ವಾರ್ಟ್ ಜೈಟ್. ಉತ್ತರ ಭಾರತದಲ್ಲಿ ಮಾನವ ಉಪಯೋಗಿಸಿದ ಮೊದಲ ಲೋಹ ಯಾವುದು? ತಾಮ್ರ. ಯಾರೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ನಾ 5 ಮಾರ್ಕ್ಸ್ 10 ಮಾರ್ಕ್ಸ್ ಇದೇ ವಿಡಿಯೋದಲ್ಲೇ ಮಾಡ್ತಾ ಇದ್ದೀನಿ. ಜೊತೆಗೆ ಇದು ಕೀ ನೋಟ್ಸ್, ಇದರಲ್ಲಿ ಇರುವಂಥದ್ದೇ ಓದಿದರೆ ಸಾಕು. ಮೆಹೆಂಜೋದಾರೋ ಪದದ ಅರ್ಥವೇನು? ಮಡಿದವರ ದಿಬ್ಬ. ಪ್ರಥಮ ವೇದವನ್ನು ಹೆಸರಿಸಿ. ಋಗ್ವೇದ. ಆರ್ಯರು ಯಾವುದನ್ನು ಸಂಪತ್ತೆಂದು ಪರಿಗಣಿಸಿದರು ಅಂದರೆ ಜಾನುವಾರು. ಜೈನರ ಧರ್ಮವನ್ನು ಸ್ಥಾಪಿಸಿದವರು ಋಷಭನಾಥ. 23ನೇ ತೀರ್ಥಂಕರರು ಯಾರಾಗಿದ್ದರು ಅಂದರೆ ಪಾರ್ಶ್ವನಾಥ. ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ. ಸಂಗಮ್ ಎಂದರೇನು ಅಂದರೆ ತಮಿಳು ಸಾಹಿತ್ಯದ ಸಂಘ. ಮೌರ್ಯರ ರಾಜಧಾನಿಯನ್ನು ಹೆಸರಿಸಿ ಅಂದರೆ ಪಾಟಲಿಪುತ್ರ. ಇಂಡಿಕವನ್ನು ಯಾರು ಬರೆದರು ಅಂದರೆ ಮೆಗಸ್ತನಿಸ್. ಕುಶಾನರ ಮೊದಲ ದೊರೆ ಯಾರು ಅಂದರೆ ಕುಜಲಾ ಲ್ಯಾಡ್ ಪೈಸಸ್. ಕಾನಿಷ್ಕನ ರಾಜಧಾನಿ ಯಾವುದು ಅಂದರೆ ಪುರುಷಪುರ ಅಥವಾ ಪೇಶಾವರ್. ನೆಕ್ಸ್ಟ್ ಕನ್ನಡದ ಮೊದಲ ಶಾಸನ ಅಲ್ಮಿಡಿ ಶಾಸನ. ನಿಮಗೆ ಸ್ಪೀಡ್ ಅನಿಸಿದರೆ ಸ್ಕ್ರೀನ್ಶಾಟ್ ಮಾಡ್ಕೊಳ್ರಿ, ಓದ್ಕೊಳ್ರಿ. ನೆಕ್ಸ್ಟ್ ಕನ್ನಡದ ಆದಿಕವಿ ಎಂದು ಯಾರನ್ನು ಕರೆಯುತ್ತಾರೆ ಅಂದರೆ ಪಂಪ. ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಹೊಂದಿದ್ದವರು ಯಾರು? ರನ್ನ. ಭಾರತದ ಗಿಣಿ ಎಂದು ಯಾರನ್ನು ಕರೆಯಲಾಗಿದೆ? ಅಮೀರ್ ಖುಷ್ರು. ಇವು ತುಂಬ ಇಂಪಾರ್ಟೆಂಟ್, ಇವು ಸರಿಯಾಗಿ ಸ್ಟಡಿ ಮಾಡಿ ಇವು ಎಲ್ಲ. ಓಕೆ. ನೆಕ್ಸ್ಟು KPCC ವಿಸ್ತರಿಸಿ ಅಂದರೆ ಕರ್ನಾಟಕ ಪ್ರವೇಶ ಕಾಂಗ್ರೆಸ್ ಕಮಿಟಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಥಮ ಅಧಿವೇಶನ ಅಧ್ಯಕ್ಷರು ಯಾರು ಅಂದರೆ WC ಬ್ಯಾನರ್ಜಿ. ಓಕೆ. ನೆಕ್ಸ್ಟು 2 ಪದ ವಾಕ್ಯಗಳಲ್ಲಿ ಉತ್ತರಿಸಿ ಅಂದರೆ 2 ಅಂಕದ ಪ್ರಶ್ನೆಗಳು ಇಂಪಾರ್ಟೆಂಟ್. ಇದು ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಯಾವುದಾದ್ರೂ 2 ಕಣಿವೆಗಳನ್ನು ಹೆಸರಿಸಿ ಅಂದರೆ ಖೈಬರ್ ಮತ್ತು ಬೋಲಾನ್ ಕಣಿವೆಗಳು. ವಿಷ್ಣು ಪುರಾಣದ ಪ್ರಕಾರ ಭಾರತದ ವ್ಯಾಪ್ತಿ ಏನು ಅಂದರೆ ವಿಷ್ಣು ಪುರಾಣದ ಪ್ರಕಾರ ಸಮುದ್ರದಿಂದ ಉತ್ತರಕ್ಕೆ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕಿರುವ ದೇಶವೇ ಭಾರತ. ಭಾರತದ ಯಾವುದಾದ್ರೂ 2 ಹೆಸರುಗಳನ್ನು ತಿಳಿಸಿರಿ ಅಂದರೆ ಭರತ ವರ್ಷ, ಭರತಖಂಡ, ಜಂಬೂದ್ವೀಪ, ಹಿಂದೂಸ್ತಾನ, ಇಂಡಿಯಾ. ಕೊನೆವರೆಗೂ ನೋಡಿ, ಯಾಕಂದರೆ ಇದು ಒಂದು ವಿಡಿಯೋ ನೀವು ಅರ್ಧ ತಾಸು ನೋಡಿದರೆ ಸಾಕು. ಯಾಕಂದರೆ ಇಡೀ ಪುಸ್ತಕವನ್ನು ಓದೋದು ಬೇಡ, ಇದು ಒಂದು ವಿಡಿಯೋದಲ್ಲಿರುವಂಥ ಪ್ರತಿಯೊಂದು ಕ್ವಶನ್ಸ್ಗಳನ್ನು ನೀವು ಬೈಪೆಟ್ ಹಾಕ್ಕೊಂಡು ಸ್ಟಡಿ ಮಾಡ್ಕೊಂಡು ಹೋಗಿಬಿಟ್ರೆ ಸಾಕು. ಆರಾಮಾಗಿ ನೀವು ಅಬೌವ್ 60 ಮೇಲೆ ತೊಗೊಳ್ತೀರ. ಸಿಂಧೂ ನಾಗರಿಕತೆಯಲ್ಲಿ ಪತ್ತೆಯಾದ ಯಾವುದಾದ್ರೂ 2 ನಗರಗಳನ್ನು ಹೆಸರಿಸಿ ಅಂದರೆ ಹರಪ್ಪ, ಮೆಹೆಂಜೋದಾರೋ, ಲೋಥಾಲ್. ಸಿಂಧೂ ನಾಗರಿಕತೆಯ ಅಂತ್ಯಕ್ಕೆ ಕಾರಣವಾದ ಯಾವುದಾದ್ರೂ 2 ಕಾರಣಗಳನ್ನು ತಿಳಿಸಿ ಅಂದರೆ ಸಿಂಧೂ ನದಿಯ ಸತತ ಪ್ರವಾಹ, ವಿದೇಶಿಯರ ಆಕ್ರಮಣ, ಅರಣ್ಯ ನಾಶ, ಸಾಂಕ್ರಾಮಿಕ ರೋಗ, ಮಣ್ಣಿನ ಸವೆತ. ಇವೆಲ್ಲ ತುಂಬ ಇಂಪಾರ್ಟೆಂಟ್. ಓಕೆನಾ?
ಬೌದ್ಧ ಧರ್ಮದ ಪಂಥಗಳು ಹೀನಯಾನ ಮಹಾಯಾನ. ಜೈನ ಧರ್ಮದ 2 ಪಂಥಗಳು ಶ್ವೇತಾಂಬರ ದಿಗಂಬರ. ನೆಕ್ಸ್ಟ್, ಗೊಮಟೇಶ್ವರ ವಿಗ್ರಹವನ್ನು ಪ್ರತಿಷ್ಠಾಪಿಸಿದವರು ಯಾರು ಮತ್ತು ಎಲ್ಲಿ ಅಂದರೆ ಚಾವುಂಡರಾಯ, ಶ್ರವಣಬೆಳಗೊಳದಲ್ಲಿ. ಇಮ್ಮಡಿ ಪುಲಿಕೇಶಿಯ ಯಾವುದಾದ್ರೂ 2 ಬಿರುದುಗಳನ್ನು ಹೆಸರಿಸಿ ಅಂದರೆ ಪರಮೇಶ್ವರ, ದಕ್ಷಿಣ ಪತೇಶ್ವರ, ಸತ್ಯಾಶ್ರಯ, ಪೃಥ್ವಿ ವಲ್ಲಭ. ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದವರು ಯಾರು ಅಂದರೆ 1ನೇ ಕೃಷ್ಣ, ಎಲ್ಲೋರದಲ್ಲಿ. ಅಮೋಘ ವರ್ಷನ ಯಾವುದಾದ್ರೂ 2 ಬಿರುದುಗಳನ್ನು ಬರೆಯಿರಿ ಅಂದರೆ ಅತಿಶಯದವಳ ನೃಪತುಂಗ, ವೀರನಾರಾಯಣ, ರಟ್ಟ ಮಾರ್ತಾಂಡ. ಪಂಪನ ಯಾವುದಾದ್ರೂ 2 ಕೃತಿಗಳನ್ನು ಹೆಸರಿಸಿ ಅಂದರೆ ವಿಕ್ರಮಾರ್ಜುನ ವಿಜಯ, ಪಂಪ ಭಾರತ. ವಿಕ್ರಮ ಶಕವನ್ನು ಯಾರು ಯಾವಾಗ ಆರಂಭಿಸಿದರು ಅಂದರೆ 6ನೇ ವಿಕ್ರಮಾದಿತ್ಯ 1076ರಲ್ಲಿ. ಓಕೆ. 2ನೇ ಪಾಣಿಪತ್ ಕದನವು ಯಾರ ನಡುವೆ ನಡೀತು ಅಂದರೆ ಅಕ್ಬರ್ ಮತ್ತು ಹೇಮು. ಅಕ್ಬರ್ ಎಲ್ಲಿ ಮತ್ತು ಯಾವಾಗ ಜನಿಸಿದನು ಅಂದರೆ ಅಮರ್ಕೋಟೆಯಲ್ಲಿ 1542. ತಾಜ್ ಮಹಲನ್ನು ಕಟ್ಟಿಸಿದವರು ಯಾರು, ಅದು ಎಲ್ಲಿ ಅಂದರೆ ಶಹಜಾನ್ ಮತ್ತು ಆಗ್ರಾ. ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ 2 ಮಾರ್ಕ್ಸಿಗೆ. ಓಕೆನಾ. ನೆಕ್ಸ್ಟು ಸ್ಥಳಗಳ ಐತಿಹಾಸಿಕ ಮಹತ್ವ. ನಿಮಗೆ ಮ್ಯಾಪ್ ಕೊಟ್ಟು ನಿಮಗೆ ಸ್ಥಳಗಳ ಐತಿಹಾಸಿಕ ಮಹತ್ವವನ್ನು ಬರೀಲಿಕ್ಕೆ ಹೇಳ್ತಾರೆ. ಫಸ್ಟ್ ಹರಪ್ಪವನ್ನು ನೋಡೋಣ, ಯಾಕಂದರೆ ಇಲ್ಲಿ ಕೆಲವೊಂದು ಕೊಟ್ಟಿದ್ದೇನೆ, ಇವುಗಳೇ ಅಲ್ಲಿ ಬರ್ತಾ ಇರೋದು. ಹರಪ್ಪ ಸ್ಥಳದ ಒಂದು ಮಹತ್ವ ಏನಂದರೆ ಇದು ಹರಪ್ಪ ಅನ್ನೋದು ಸಿಂಧೂ ನಾಗರಿಕತೆಯ ಪ್ರಮುಖ ನಿವೇಶನ. ಇಂದಿನ ಪಾಕಿಸ್ತಾನದಲ್ಲಿ ಇದೆ. ಇದು ರಾವಿ ನದಿ ದಂಡೆಯಲ್ಲಿದೆ. 1 ಪಾಯಿಂಟ್ ಬರೀಬೇಕು. 1921ರಲ್ಲಿ ದಯಾರಾಮ್ ಸಹಾನಿ ಇಲ್ಲಿ ಪ್ರಥಮ ಬಾರಿಗೆ ಉತ್ಖನನ ಮಾಡ್ತಾರೆ. ಇದು 2 ಪಾಯಿಂಟು. ಮಹಾ ಉಗ್ರಾಣ ಕಾರ್ಮಿಕರ ವಸತಿಗಳು ಇಲ್ಲಿ ಕಂಡು ಬರುವ ಕಟ್ಟಡಗಳಿವೆ. ಇವು 3 ನೀವು ಪಾಯಿಂಟ್ಸ್ಗಳನ್ನು ಬರೆದ್ರೆ ಸಾಕು. ನೆಕ್ಸ್ಟು ತಕ್ಷಶಿಲಾ. ಇಂದಿನ ಪಾಕಿಸ್ತಾನದಲ್ಲಿರುವ ಇದು ಪ್ರಾಚೀನ ಗಾಂಧಾರ ಪ್ರಾಂತ್ಯದ ರಾಜಧಾನಿಯಾಗಿತ್ತು. ಇಲ್ಲಿನ ವಿಶ್ವವಿದ್ಯಾಲಯವು ಭಾರತದ ಪ್ರಾಚೀನ ವಿದ್ಯಾಕೇಂದ್ರವಾಗಿತ್ತು. ಕೌಟಿಲ್ಯನು ಈ ವಿಶ್ವವಿದ್ಯಾಲಯದ ಆಚಾರ್ಯನಾಗಿದ್ದನು. ನೆಕ್ಸ್ಟ್, ಪಾಟ್ಲಿಪುತ್ರದ ಬಗ್ಗೆ ಕೇಳ್ತಾರೆ. ಗಂಗಾ ನದಿ ದಂಡೆಯ ಮೇಲಿರುವ ಇದರ ಇಂದಿನ ಹೆಸರು ಪಾಟ್ನಾ, ಬಿಹಾರದ ರಾಜಧಾನಿ ಇದು ಆಗಿದೆ. ಮಗಧ ಸಾಮ್ರಾಜ್ಯ ಮೌರ್ಯರ ಗುಪ್ತ ರಾಜಧಾನಿ ಆಗಿತ್ತು. ನೆಕ್ಸ್ಟ್, ಬದಾಮಿ. ಬಾಗಲಕೋಟೆ ಜಿಲ್ಲೆಯಲ್ಲಿರುವಂತಹ ಇದು ಮೊದಲ ಹೆಸರು ವಾತಾಪಿ ಅಂತ ಕರೀತಾ ಇದ್ರು ಬದಾಮಿಗೆ. ಬದಾಮಿ ಚಾಲುಕ್ಯರ ಇದು ಏನಾಗಿತ್ತು, ರಾಜಧಾನಿಯಾಗಿತ್ತು. ಇಲ್ಲಿರುವ ಗುಹಾಂತರ ದೇವಾಲಯಗಳು ವಿಶ್ವ ಪ್ರಸಿದ್ಧಿ ಪಡೆದವೆ. ಇಷ್ಟು ಪಾಯಿಂಟ್ಸ್ ಬದಾಮಿ ಕೇಳಿದರೆ 3 ಪಾಯಿಂಟ್ಸ್ ಬರೀಬೇಕು. ಕಂಚಿ ತಮಿಳುನಾಡಿನ ಮದ್ರಾಸ್ ಸಮೀಪದಲ್ಲಿದೆ. ಇದು ಪಲ್ಲವರ ರಾಜಧಾನಿಯಾಗಿತ್ತು. ಇಲ್ಲಿನ ಶೈವ ಮತ್ತು ವೈಷ್ಣವ ದೇವಾಲಯಗಳಿಗೆ ಪ್ರಸಿದ್ಧವಾಗಿದೆ. ವಿಶ್ವ ಪ್ರಸಿದ್ಧ ಕಾಮಾಕ್ಷಿ ದೇವಾಲಯ ಆಗಿದೆ. ಹಳೆಬೀಡು ಹಾಸನ ಜಿಲ್ಲೆಯಲ್ಲಿರುವ ಇದರ ಮೊದಲ ಹೆಸರು ದೂರ ಸಮುದ್ರ ಅಥವಾ ದ್ವಾರ ಸಮುದ್ರ. ಇದು ಹೊಯ್ಸಳರ ರಾಜಧಾನಿಯಾಗಿತ್ತು. ಹೊಯ್ಸಳೇಶ್ವರ ಮತ್ತು ಶಾಂತಳೇಶ್ವರ ದೇವಾಲಯಗಳು ಇಲ್ಲಿ ಕಂಡು ಬರ್ತವೆ. ನೆಕ್ಸ್ಟ್, ದೆಹಲಿ. ಯಮುನಾ ನದಿ ದಡದಲ್ಲಿರುವಂಥ ಇದು ದೆಹಲಿ ಸುಲ್ತಾನರಿಗೆ, ಕೆಲಕಾಲ ಮೊಘಲರಿಗೆ ಮತ್ತು ಬ್ರಿಟಿಷರಿಗೆ ಮತ್ತು ಈಗ ರಾಜಧಾನಿಯಾಗಿದೆ. ಇಲ್ಲಿ ಕೆಂಪು ಕೋಟೆ, ಕುತಬ್ ಮಿನಾರ್, ಜಾಮಿಯಾ ಮಸೀದಿ ಮುಂತಾದ ಪ್ರಸಿದ್ಧ ಸ್ಮಾರಕಗಳಿವೆ. ದೇವಗಿರಿ ಬಗ್ಗೆ ಕೇಳ್ತಾರೆ. ಇದಕ್ಕೂ ಕೂಡ 3 ಪಾಯಿಂಟ್ಸ್ ಬರೆದ್ರೆ ಆಯಿತು. ಇದು ದೇವಗಿರಿ ಮಹಾರಾಷ್ಟ್ರದಲ್ಲಿರುವಂಥ ಇದು ಯಾದವರ ರಾಜಧಾನಿಯಾಗಿದೆ. ಅಲ್ಲಾವುದ್ದೀನ್ ಖಿಲ್ಜಿ ನಗರದ ಮೇಲೆ ದಂಡಯಾತ್ರೆಗಳನ್ನು ಕೈಗೊಳ್ಳುತ್ತಾರೆ. ಮೊಹಮ್ಮದ್ ಬಿನ್ ತುಗ್ಲಕನು ಈ ನಗರದ ಸಮೀಪ ದೌಲತಾಬಾದ್ ಎಂಬ ಹೊಸ ನಗರವನ್ನು ನಿರ್ಮಿಸಿ ಕೆಲಕಾಲ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದರು. ಪಾಣಿಪತ್, ಆಗ್ರಾ, ಹಂಪಿ ಇವು ತುಂಬ ಇಂಪಾರ್ಟೆಂಟ್. ಇವುಗಳನ್ನು ಕೇಳ್ತಾನೆ. ಹರಿಯಾಣದಲ್ಲಿರುವ ಇದು ಭಾರತದ ಇತಿಹಾಸದಲ್ಲಿನ ಪ್ರಸಿದ್ಧ ಕದನ ಕಣ ಯಾವುದಿದು, ಪಾಣಿಪತ್. 2ನೇ ಪಾಯಿಂಟು, ಇಲ್ಲಿ ಭಾರತದ ಇತಿಹಾಸದ ಗತಿಯನ್ನೇ ಬದಲಾಯಿಸಿದ 3 ಪಾಣಿಪತ್ ಕದನಗಳು 1526, 1556, 1761ರಲ್ಲಿ ಪಾಣಿಪತ್ ಕದನವು ನಡೀತವೆ. ಆಗ್ರಾ ಉತ್ತರ ಪ್ರದೇಶದಲ್ಲಿ ಯಮುನಾ ನದಿ ದಡದಲ್ಲಿದೆ. ಇದು ಸಿಕಂದರ್ ಲೋಧಿ ಈ ನಗರವನ್ನು ನಿರ್ಮಾಣ ಮಾಡ್ತಾನೆ. ಇದು ಮೊಘಲರ ರಾಜಧಾನಿಯಾಗಿತ್ತು ಮತ್ತು ತಾಜ್ ಮಹಲ್ ಇಲ್ಲಿನ ವಿಶ್ವ ಪ್ರಸಿದ್ಧ ಸ್ಮಾರಕವಾಗಿದೆ. ಹಂಪಿ ತುಂಗಭದ್ರಾ ನದಿಯ ದಡದಲ್ಲಿರುವ ಇದು ಬಳ್ಳಾರಿ ಜಿಲ್ಲೆಯಲ್ಲಿದೆ. ಇದು ವಿಜಯನಗರದ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಇಲ್ಲಿ ವಿರೂಪಾಕ್ಷ ದೇವಾಲಯ, ವಿಜಯ್ ವಿಠಲ್ ದೇವಾಲಯ, ಕಲ್ಲಿನ ರಥ ಮುಂತಾದ ಭವ್ಯ ಸ್ಮಾರಕಗಳಿವೆ. ಬೀದರ್
ಬಿಜಾಪುರ, ಕಲ್ಕತ್ತಾ, ಬಾಂಬೆ, ಪಾಂಡಿಚೇರಿ, ಶ್ರೀರಂಗಪಟ್ಟಣ ಇವು ತುಂಬ ಇಂಪಾರ್ಟೆಂಟ್. ಪಾಂಡಿಚೇರಿ ಮದ್ರಾಸನ ದಕ್ಷಿಣಕ್ಕಿರುವ ಇದು ಕೋರಮಂಡಲ ತೀರ ಪ್ರದೇಶದಲ್ಲಿದೆ. ಭಾರತದಲ್ಲಿ ಫ್ರೆಂಚರ ರಾಜಧಾನಿಯಾಗಿತ್ತು. ಇದೊಂದು ಕೇಂದ್ರಾಡಳಿತ ಪ್ರದೇಶವಾಗಿದೆ. ಶ್ರೀರಂಗಪಟ್ಟಣ ಇದು ಮಂಡ್ಯ ಜಿಲ್ಲೆಯಲ್ಲಿರುವ ಒಂದು ತಾಲೂಕು ಕೇಂದ್ರ. ಆರಂಭಿಕ ಮೈಸೂರು ಒಡೆಯರು ಇದರಲ್ಲಿ ಟಿಪ್ಪು ಸುಲ್ತಾನ್ ರಾಜಧಾನಿಯಾಗಿತ್ತು. ದರಿಯಾ ದೌಲತ್ ಅರಮನೆ ಶ್ರೀರಂಗನಾಥ್. ಓಕೆ, ಇಷ್ಟು ಇಂಪಾರ್ಟೆಂಟ್ ಇದರಲ್ಲಿ ನೋಡ್ರಿ. ಇದನ್ನು ಕೇಳ್ತಾರೆ ನಿಮಗೆ, ಈ ಡೈಗ್ರಾಮ್ ಕೇಳ್ಬೋದು, ನೆನ್ಪಿಟ್ಕೊಳ್ರಿ. ಈ ಎಲ್ಲವನ್ನು ಗುರುತು ಮಾಡ್ಕೊಳ್ಬೇಕು. ತಕ್ಷಶಿಲ ಎಲ್ಲಿದೆ, ಜಲಿಯನ್ ವಾಲ್ಬಾಗ್ ಎಲ್ಲಿದೆ, ಪಾಣಿಪತ್, ಮಿರತ್, ದೆಹಲಿ, ಆಗ್ರಾ, ಪಾಟ್ಲಿಪುತ್ರ, ದೇವಗಿರಿ, ಬೀದರ್, ಬಿಜಾಪುರ, ಬದಾಮಿ, ಹಂಪಿ, ಕಂಚಿ, ಪಾಂಡಿಚೇರಿ ಎಲ್ಲಿ ಯಾವ ಒಂದು ಸ್ಥಳ ಯಾವ ಒಂದು ಇದರಲ್ಲಿ ಬರ್ತದೆ ಅನ್ನೋದು ಇಂಪಾರ್ಟೆಂಟ್. ಇದನ್ನು ಸರಿಯಾಗಿ ನೋಡ್ಕೊಳ್ರಿ. ಓಕೆನಾ. ನೆಕ್ಸ್ಟ್ 15-20 ವಾಕ್ಯಗಳಲ್ಲಿ 5 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಇವಾಗ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಅನ್ನೋದು ಇಂಪಾರ್ಟೆಂಟ್ ಇದೆ ಇಲ್ಲಿ. ಹೌದಾ, ಇದನ್ನು ಕೇಳ್ತಾರೆ ಇಲ್ಲಿ. ಈ ಪ್ರಶ್ನೆ ಬಂದಾಗ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ, ಇಲ್ಲಿ ಇಷ್ಟು ಪಾಯಿಂಟ್ಸ್ಗಳನ್ನು ನೀವು ಇದು ಮಾಡಬೇಕು. ಹಿಮಾಲಯ ಪರ್ವತಗಳು, ಉತ್ತರದ ನದಿ ಬಯಲುಗಳು, ಮರುಭೂಮಿ, ಪರ್ವತಾವಳಿಗಳು, ದಕ್ಕನ್ ಪ್ರಸ್ಥಭೂಮಿ, ಕರಾವಳಿ ತೀರಗಳು ಭಾರತದ ಇತಿಹಾಸವನ್ನು ಪ್ರಭಾವಿಸಿದೆ. ಹಿಮಾಲಯವು ಭಾರತವನ್ನು ಏಷ್ಯಾದಿಂದ ಪ್ರತ್ಯೇಕಿಸಿದ್ದು ಪ್ರತ್ಯೇಕತೆಯನ್ನು ಸೃಷ್ಟಿಸಿದೆ. ಇಷ್ಟೇ ನಾ ಹೇಳಿದ ಪಾಯಿಂಟ್ಸ್ಗಳನ್ನೇ ಅಲ್ಲಿ ಬರೀಬೇಕು. ಇಷ್ಟೇ ಪಾಯಿಂಟ್ಸ್ಗಳನ್ನು ಬರೆದ್ರೆ ಸಾಕು, ನೀವು ಔಟ್ ಆಫ್ ಔಟ್ ತಗೊಳ್ತೇವೆ. 2ನೇ ಪಾಯಿಂಟ್, ಭಾರತಕ್ಕೆ ನೈಸರ್ಗಿಕ ತಡೆಗೋಡೆ ನಿರ್ಮಿಸಿ ಭಾರತವನ್ನು ಉತ್ತರ ಆಕ್ರಮಣಗಳಿಂದ, ಶೀತ ಮಾರುತಗಳಿಂದ ಹಿಮಾಲಯ ರಕ್ಷಿಸಿದೆ. ಸದಾಕಾಲ ತುಂಬಿ ಹರಿಯುವ ನದಿಗಳಿಗೆ ಹಿಮಾಲಯ ಜನ್ಮ ನೀಡಿದೆ. ಹಿಮಾಲಯದಲ್ಲಿ ಹುಟ್ಟುವ ನದಿಗಳು ಫಲವತ್ತಾದ ವಿಸ್ತಾರವಾದ ಬಯಲುಗಳನ್ನು ಸೃಷ್ಟಿಸಿದೆ. ಹಿಮಾಲಯ ಕಣಿವೆಗಳಾದ ಖೈಬರ್, ಬೋಲಾನ್ ಪಾಶ್ಚಿಮಾತ್ಯರೊಂದಿಗೆ ಸಾಂಸ್ಕೃತಿಕ ವಾಣಿಜ್ಯ ಸಂಪರ್ಕ, ವಿದೇಶಿಯರ ನಿರಂತರ ದಾಳಿಗೆ ಮಾರ್ಗಗಳಾದವು. ಫಲವತ್ತಾದ ಮೆಕ್ಕಲು ಮಣ್ಣಿನ ವಿಸ್ತಾರವಾದ ಬಯಲುಗಳಾಗಿದ್ದು ಸಮೃದ್ಧಿ, ಸಿರಿವಂತಿಕೆ ಮೂಲ ಸ್ಥಳಗಳಾಗಿವೆ. ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ವೈವಿಧ್ಯತೆಯಲ್ಲಿ ಏಕತೆ ಭಾರತದ ಪ್ರಮುಖ ಲಕ್ಷಣ ವಿವರಿಸಿರಿ. ಇದು 5 ಮಾರ್ಕ್ಸ್ ಕೇಳ್ತಾನೆ. ನೀವು ಎಷ್ಟು ಪಾಯಿಂಟ್ಸ್ಗಳನ್ನು ಅಲ್ಲಿ ಬರಿಬೇಕು ಅಂದರೆ, ಫಸ್ಟ್ ಒನ್ ಭೌಗೋಳಿಕ ವೈವಿಧ್ಯತೆ. ಪಾಯಿಂಟ್ಸ್ಗಳನ್ನು ಹೇಳ್ತೀನಿ, ನಿಮಗೇನಾದರೂ ಸ್ಪೀಡ್ ಅನಿಸಿದರೆ ಸ್ಕ್ರೀನ್ಶಾಟ್ ಹೊಡ್ಕೊಳ್ರಿ, ನೀವು ಸ್ಟಡಿ ಮಾಡಿ. ಫಸ್ಟ್ ಪಾಯಿಂಟ್ ಯಾವುದು ರಿಕವರಿ ಆಗಬೇಕಂದ್ರೆ ಭೌಗೋಳಿಕ ವೈವಿಧ್ಯತೆ, ಜನಾಂಗೀಯ ಮತ್ತು ಭಾಷಾ ವೈವಿಧ್ಯತೆ, ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ, ಆರ್ಥಿಕ ವೈವಿಧ್ಯತೆ. ಇದು ವೈವಿಧ್ಯತೆಯಲ್ಲಿ ಏಕತೆ ಭಾರತದ ಪ್ರಮುಖ ಲಕ್ಷಣಗಳು. ಆರ್ಥಿಕ ವೈವಿಧ್ಯತೆ, ಭೌಗೋಳಿಕ ಏಕತೆ, ಆಡಳಿತಾತ್ಮಕ ಏಕತೆ, ಮತ್ತು ಇನ್ನೊಂದು ಇದರಲ್ಲೇ ಕೇಳ್ತಾನೆ ಭಾರತದ ಏಕತೆಯನ್ನು ಎತ್ತಿ ಹಿಡಿದಿದೆ. ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ಭೌಗೋಳಿಕ ಏಕತೆ, ಆಡಳಿತಾತ್ಮಕ ಏಕತೆ, ಏಕರೂಪದ ಶಿಕ್ಷಣ ಮತ್ತು ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳು, ಇತ್ತೀಚಿನ ಬದಲಾವಣೆಗಳು. ಇದು ಕೇಳ್ತಾನೆ, ಇಷ್ಟು ಬರಿಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಬರುತ್ತೆ ನಿಮಗೆ, ಸಿಂಧೂ ನಾಗರಿಕತೆಯ ನಗರ ಯೋಜನೆಯನ್ನು ವಿವರಿಸಿ ಅಂತ ಕೇಳ್ತಾರೆ. ನಗರದ ವಿನ್ಯಾಸ, ಒಳಚರಂಡಿ ವ್ಯವಸ್ಥೆ, ಬೀದಿಗಳು, ಸ್ನಾನದ ಕೋಳ, ಉಗ್ರಾಣಗಳು, ಕಟ್ಟಡಗಳು, ಇಷ್ಟು ನೀವು ಬರೆದುಬಿಟ್ರೆ 5 ಮಾರ್ಕ್ಸ್ ಸಿಗುತ್ತೆ. ಸಿಂಧೂ ನಾಗರಿಕತೆಯ ನಗರ ಯೋಜನೆಯನ್ನು ವಿವರಿಸಿ ಅಂದಾಗ ಅಲ್ಲಿ ನಗರದ ವಿನ್ಯಾಸ ಬರಬೇಕು, ಎಕ್ಸ್ಪ್ಲೇನ್ ಮಾಡಲೇಬೇಕು. ಬರೀ ನಾ ಪಾಯಿಂಟ್ಸ್ಗಳನ್ನು ಹೇಳ್ತಿದ್ದೀನಿ, ವಿತ್ ಎಕ್ಸ್ಪ್ಲೇನು ಇದೆ, ಸ್ಕ್ರೀನ್ಶಾಟ್ ಹೊಡ್ಕೊಳ್ರಿ. ಒಳಚರಂಡಿ ವ್ಯವಸ್ಥೆ, ಬೀದಿಗಳು, ಸ್ನಾನದ ಕೋಳ, ಉಗ್ರಾಣಗಳು, ಕಟ್ಟಡಗಳು. ನೀವೇನಾದರೂ ಹೆರ್ಬೋನ್ ಹಾಕ್ಕೊಂಡು ಕೂಡ ಕೇಳ್ಬೋದು ಇದನ್ನು. ಓಕೆನಾ, ಮನವರಿಕೆ ಆಗ್ತದೆ. ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ ಅಂತ ಕೇಳ್ತಾರೆ. ಗ್ರಾಮ ಸಮಿತಿಗೆ ಸದಸ್ಯರನ್ನು ಆಯ್ಕೆ ಮಾಡುವ ವಿಧಾನ, ಸದಸ್ಯರು ನಿರ್ವಹಿಸಬೇಕಾಗಿದ್ದ ಕರ್ತವ್ಯಗಳು, ಸದಸ್ಯರಿಗೆ ಇರಬೇಕಾದ ಕನಿಷ್ಠ ಅರ್ಹತೆಗಳು. ನೆಕ್ಸ್ಟ್ ಅಮೋಘ ವರ್ಷನ ಸಾಧನೆಗಳನ್ನು ವಿವರಿಸಿರಿ. ಸೈನಿಕ ಸಾಧನೆಗಳನ್ನು ವಿವರಿಸಬೇಕಾಗುತ್ತೆ, ವೈವಾಹಿಕ ಸಂಬಂಧಗಳನ್ನು ವಿವರಿಸಬೇಕಾಗುತ್ತೆ. ಇಲ್ಲಿ ವಿವರಿಸಿದ್ದೀನಿ. ಇದೇ ರೀತಿ ಇಷ್ಟೇ ಬರೆದುಬಿಟ್ರೆ ನೀವು 5 ಮಾರ್ಕ್ಸ್ ಗಿಟ್ಟಿಸ್ಕೊಳ್ತೀರ. ವೈಯಕ್ತಿಕ ಮತ್ತು ಬಿರುದುಗಳನ್ನು ಬರೀಬೇಕು, ಕೊಟ್ಟಿದ್ದೇನೆ ಆಲ್ರೆಡಿ. ನೆಕ್ಸ್ಟು ಇನ್ನೊಂದು ಪ್ರಶ್ನೆ ಯಾವುದು ಅಂದರೆ, ಹೊಯ್ಸಳರ ಒಂದು ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿರಿ ಅಂತ ಕೇಳ್ತಾರೆ. ಇಲ್ಲಿ ಲಕ್ಷಣಗಳು ಯಾವುದು ಅಂದರೆ ನಾನು ಕೊಟ್ಟಿದ್ದೇನೆ ಆಲ್ರೆಡಿ. ಈ 14 ಲಕ್ಷಣಗಳನ್ನು ಬರೆದ್ರೆ ಸಾಕು. ನಕ್ಷತ್ರ ತಾರದ ತಳಪಾಯ, 4 ಅಡಿ ಎತ್ತರದ ನಕ್ಷತ್ರಕಾರದ ಜಗತಿ ಇದೆ. ದೇವಾಲಯದ ಸುತ್ತಲಿರುವಂಥ ಜಗತಿಯೇ ಇದು ಪ್ರದಕ್ಷಿಣ ಪಥವಾಗಿದೆ. ಇದು
ವೈವಿಧ್ಯಮಯ ರಚನೆ ಮತ್ತು ವಿನ್ಯಾಸಗಳನ್ನೊಳಗೊಂಡ ನುಣುಪಾದ ಕಂಬಗಳು ಇದ್ದಾವೆ. ವಿಸ್ತೃತ ಕೆತ್ತನೆ, ಸುಂದರವಾಗಿ ಕಿತ್ತಿರುವ ಮದನಿಕೆಯರ ವಿಗ್ರಹಗಳು ಇದ್ದಾವೆ. ವಿಶಾಲವಾದ ನವರಂಗ ಇದೆ. ಕೆತ್ತನೆಗಳನ್ನೊಳಗೊಂಡಿರುವ ಭುವನೇಶ್ವರಿ ಇದೆ. ಪಿರಮಿಡ್ಡಿನಕಾರದ ವಿಮಾನ ಇದೆ. ಏಕಕೂಟ, ದ್ವಿಕೂಟ, ತ್ರಿಕೂಟ, ಚತುಷ್ಕೂಟ ಮತ್ತು ಪಂಚಕೂಟ ದೇವಾಲಯಗಳ ನಿರ್ಮಾಣವೂ ಕೂಡ ಇದೆ. ನುಣುಪಾದ ಬಳಪದ ಕಲ್ಲಿನ ಬಳಕೆ ಇದೆ. ಬೋಧಿಕೆಗಳ ಮೇಲೆ ಮದನಿಕ ವಿಗ್ರಹಗಳಿದ್ದಾವೆ. ಜಾಲಂಧ್ರಗಳ ರಚನೆ ಇದೆ. ಇವೆಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್. ವಿಜಯನಗರ ಕುರಿತು ವಿದೇಶಿ ವರದಿಗಳನ್ನು ವಿವರಿಸಿರಿ ಅಂತ ಕೇಳ್ತಾರೆ. ನೆನಪಿಟ್ಕೊಳ್ರಿ. ನಿಕೋಲೋ ಕೊಂಟಿ, ಅಬ್ದುಲ್ ರಜಾಕ್ ಇವ್ರನ್ನೆಲ್ಲ ವಿವರಿಸಬೇಕಾಗುತ್ತೆ. ನಿಕಿಟಿನ್ ಡ್ಯುರೆಟು ಬೋಗ್ರಸ್ ಮತ್ತು ಡೊಮಿಂಗೋ ಪಯಾಸ್, ಪರ್ನಾವು ನ್ಯೂನಿಸ್, ಸಿಜಿರ್ ಪೆಡ್ರಿಸ್. ನೆಕ್ಸ್ಟ್, ಶಂಕರಾಚಾರ್ಯರ ಒಂದು ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ ಅಂತ ಕೇಳ್ತಾರೆ. ಶಂಕರರು ಕೇರಳದ ಕಾಲಟಿ ಎಂಬಲ್ಲಿ 788ರಲ್ಲಿ ಜನಿಸ್ತಾರೆ. ಅವರ ತಂದೆ ಶಿವಗುರು ಮತ್ತು ತಾಯಿ ಆರ್ಯಂಬ. ಇವೆಲ್ಲವೂ ಕೂಡ ನೀವು ಬರಿಬೇಕಾಗುತ್ತೆ. ಓಕೆನಾ? ಇಷ್ಟು ಶಿವಾಚಾರ್ಯರದ್ದು ನೆನ್ಪಿಟ್ಕೊಳ್ರಿ. ಇಷ್ಟು ಬರ್ಕೊಂಬಿಟ್ರೆ ಸಾಕು. ನೆಕ್ಸ್ಟ್, ಬಸವೇಶ್ವರ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ಕೂಡ ಚರ್ಚಿಸಿರಿ ಅಂತ ಹೇಳ್ತಾರೆ. ಇಷ್ಟು ಅವರ ಬಗ್ಗೆ ನೀವು ಬರಿಬೇಕಾಗುತ್ತೆ. ಓಕೆನಾ? ಸ್ಕ್ರೀನ್ಶಾಟ್ ಹೊಡ್ಕೊಳ್ರಿ. ನೆಕ್ಸ್ಟ್, ಪ್ಲಾಸ್ಟಿಕ್ ಕದನದ ಕಾರಣಗಳನ್ನು ಮತ್ತು ಪರಿಣಾಮಗಳನ್ನು ಯಾವುವು ಅಂತ ಕೇಳ್ತಾರೆ. ನೋಡಿ, ಒಂದು ರಾಜಕೀಯ ಕಾರಣದಿಂದ ಪ್ಲಾಸ್ಟಿಕ್ ಕದನ ನಡೀತದೆ. ನೆಕ್ಸ್ಟು ಅಲ್ಲಿ ಕೊಟ್ಟಿದ್ದೇನೆ, ದಸ್ತಕಗಳ ದುರುಪಯೋಗ ಆಗ್ತದೆ. ಫ್ರೆಂಚರಿಗೆ ಆಶ್ರಯ ನೀಡಿದ್ದಕ್ಕೆ ಪ್ಲಾಸ್ಟಿಕ್ ಕದನ ನಡೀತದೆ. ಕಲ್ಕತ್ತಾ ಕೋಟೆಯ ಆಕ್ರಮಣ ಮಾಡಿದ್ರಿಂದ ಪ್ಲಾಸ್ಟಿಕ್ ಕದನ ನಡೀತದೆ. ದಿವಾನ ರಾಜವಲ್ಲಭನಿಗೆ ಆಶ್ರಯ ನೀಡಿದ್ದಕ್ಕೆ, ಕಪ್ಪು ಕೋಣೆ ದುರಂತ ಆಗಿದ್ದಕ್ಕೆ, ಇವೆಲ್ಲ ಕಾರಣಗಳಿಂದ ಏನಾಗಿಬಿಡ್ತದೆ, ಪ್ಲಾಸ್ಟಿಕ್ ಕದನ ನಡೀತದೆ. ನೆಕ್ಸ್ಟು ಇಲ್ಲಿ ಪರಿಣಾಮ ಏನಾಗ್ತದೆ ಪ್ಲಾಸ್ಟಿಕ್ ಕದನದಿಂದ ಅಂದರೆ, ಇಲ್ಲಿ 1757 ಜೂನ್ 23ರಿಂದ ಪ್ಲಾಸ್ಟಿಕ್ ಕದನ ನಡೀತದೆ. ಅದರ ಪರಿಣಾಮಗಳು ಏನಪ್ಪ ಅಂದರೆ, ಸಿರಾಜ್ ಉದ್ ದೌಲನು ಸೋಲ್ತಾನೆ. ಅವನು ಮೀರ್ ಜಾಫರ್ ಮಗನಿಂದ ಹತನಾಗ್ತಾನೆ. ಮೀರ್ ಜಾಫರ್ ಬಂಗಾಳದ ನವಾಬನಾಗಿ, ಮೀರ್ ಜಾಫರ್ ಬ್ರಿಟಿಷರಿಗೆ 24 ಪರಗಣ ಜಿಲ್ಲೆ ಮತ್ತು ಅನೇಕ ಕೊಡುಗೆಗಳನ್ನು ನೀಡ್ತಾನೆ. ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಬುನಾದಿ ದೊರಕುತ್ತದೆ. ಭಾರತೀಯ ಅರಸದಲ್ಲಿ ದೌರ್ಬಲ್ಯವನ್ನು, ಅವರ ಸೈನ್ಯದ ಅಸಮರ್ಥತೆಯನ್ನು ತೋರಿಬಿಡ್ತದೆ. ನೆಕ್ಸ್ಟ್, ಬ್ರಿಟಿಷರೊಂದಿಗೆ ಟಿಪ್ಪುವಿನ ಹೋರಾಟವನ್ನು ಚರ್ಚಿಸಿರಿ ಅಂತ ಪ್ರಶ್ನೆ ಕೇಳ್ತಾರೆ. ಕೇಳಿದಾಗ 2ನೇ ಆಂಗ್ಲೋ ಮೈಸೂರು ಯುದ್ಧ, 3ನೇ ಆಂಗ್ಲೋ ಮೈಸೂರು ಯುದ್ಧ. ಓಕೆನಾ? ಇವೆಲ್ಲವೂ ಕೂಡ ತುಂಬ 4ನೇ ಆಂಗ್ಲೋ ಮೈಸೂರು ಯುದ್ಧ. ಇವುಗಳನ್ನು ಕೂಡ ನೀವು ಇಷ್ಟೇ ಎಕ್ಸ್ಪ್ಲೇನ್ ಮಾಡಿದರೆ ಸಾಕು, ನಿಮಗೆ 5 ಮಾರ್ಕ್ಸುಗಳು ಫಿಕ್ಸ್ ಆಗಿ ಬರ್ತದೆ. ಓಕೆ? 1ನೇ ಆಂಗ್ಲೋ ಮೈಸೂರು, 2ನೇ ಆಂಗ್ಲೋ, 3ನೇ ಆಂಗ್ಲೋ ಆ್ಯಂಡ್ 4ನೇ ಆಂಗ್ಲೋ. 1ನೇ ಆಂಗ್ಲೋ ಬ್ರಿಟಿಷ್ ಮತ್ತು ಹೈದರ್ ಅಲಿ ಮಧ್ಯದಲ್ಲಿ ನಡೀತದೆ. ಬಟ್ ಬ್ರಿಟಿಷ್ ಮತ್ತು ಟಿಪ್ಪುವಿನ ನಡುವೆ 2, 3 ಮತ್ತು 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೀತವೆ. ಓಕೆ? ಕರ್ನಾಟಕದ ಏಕೀಕರಣ ಚಳವಳಿಯನ್ನು ಸಂಕ್ಷಿಪ್ತವಾಗಿ ನೀವು ವಿವರಿಸಿ ಅಂತ ಕೇಳ್ತಾರೆ. ಇಷ್ಟು ವಿವರಿಸಿದರೆ ಸಾಕು. ನೆಕ್ಸ್ಟ್, 30-40 ವಾಕ್ಯಗಳಲ್ಲಿ ಉತ್ತರಿಸಿ. ಇದು 10 ಅಂಕಗಳಿಗೆ ಕೇಳ್ತಾರೆ ಪ್ರಶ್ನೆ. ಬನ್ನಿ, ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ ಅಂತ ಪ್ರಶ್ನೆ ಕೇಳ್ತಾನೆ. ನೆನ್ಪಿಟ್ಕೊಳ್ರಿ. ಇಲ್ಲಿ ಇಷ್ಟು ನೀವು ಬರಿಬೇಕಾಗತ್ತೆ. ಬುದ್ಧನ ಮೊದಲ ಹೆಸರು, ಅವನ ಒಂದು ಸ್ವಲ್ಪ ಪೀಠಿಕೆ ಬರೆದು ಮಹಾಪರಿತ್ಯಾಗದ ಬಗ್ಗೆ, ಅವರ ಬಗ್ಗೆ ಬರೀಬೇಕು. ಇಷ್ಟು ಬರೆದಾದ್ಮೇಲೆ ಜ್ಞಾನೋದಯ ಪಾಯಿಂಟ್ಸ್ ಹಾಕಬೇಕು. ಜ್ಞಾನೋದಯ ಪಾಯಿಂಟ್ಸ್ ಇಷ್ಟು ಬರೆದು ಆಮೇಲೆ ಧರ್ಮಚಕ್ರದ ಬಗ್ಗೆ ಅವರು ಬರೀಬೇಕು. ಧರ್ಮಚಕ್ರ ಅಂತ ಹೆಡ್ಡಿಂಗ್ ಹಾಕಿ ಇಷ್ಟು ಅವರ ಬಗ್ಗೆ ಬರಿಬೇಕಾಗತ್ತೆ. ಓಕೆನಾ? ನೆಕ್ಸ್ಟ್, ಬುದ್ಧನ ಬೋಧನೆಗಳನ್ನು ನೀವು ಅಲ್ಲಿ ಎಕ್ಸ್ಪ್ಲೇನ್ ಇದು ಮೆನ್ಷನ್ ಮಾಡಲೇಬೇಕಾಗುತ್ತೆ. 4 ಮೂಲ ತತ್ವಗಳು ಇರ್ತವೆ. ಸತ್ಯಸಂಧತೆ, ಅಹಿಂಸೆ, ಆಸ್ಥೇಯ, ಬ್ರಹ್ಮಚರ್ಯ. 4 ಆರ್ಯ ಸತ್ಯಗಳನ್ನು ಹೇಳ್ತಾರೆ ಅವರು. ಪ್ರಾಪಂಚಿಕ ಜೀವನವು ದುಃಖಮಯ, ಆಸೆಯ ದುಃಖಕ್ಕೆ ಮೂಲ. ಆಸೆಯನ್ನು ನಿಗ್ರಹಿಸುವುದರಿಂದ ಪುನರ್ಜನ್ಮವನ್ನು ಕೊನೆಗಾಣಿಸ್ಬೋದು. ಆಸೆಯನ್ನು ಕೊನೆಗಾಣಿಸಲು ಅಷ್ಟಾಂಗ ಮಾರ್ಗವನ್ನು ಅನುಸರಿಸಬೇಕು. ಇದೆಲ್ಲ ತುಂಬ ಇಂಪಾರ್ಟೆಂಟ್. ಅಷ್ಟಾಂಗ ಮಾರ್ಗ ಇವೆಲ್ಲವೂ ಕೂಡ ಹೇಳ್ತಾರೆ. ಬುದ್ಧನ ನೀತಿಗಳನ್ನು ಇಷ್ಟು ನೀವು ಬರೆದುಬಿಟ್ರೆ ಸಾಕು, ನಿಮ್ಗೆ 10 ಮಾರ್ಕ್ಸ್ ಬರುತ್ತೆ. ಇದು ಬುದ್ಧನ ನೀತಿಗಳು. ಇದು 10 ಮಾರ್ಕ್ಸಿಗೆ ಬರ್ತದೆ. ನೆಕ್ಸ್ಟ್, ಅಶೋಕನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿರಿ. ಇದು ಕೂಡ 10 ಮಾರ್ಕ್ಸಿಗೆ ಬರುವಂತಹ ಒಂದು
100ಕ್ಕೆ 100 ಪಿಕ್ಸ್ ಬರ್ತದೆ. ಅಶೋಕನ ಜೀವನ ಮತ್ತು ಸಾಧನೆಗಳು, ಅವರ ಬಗ್ಗೆ ಇಷ್ಟು ನೀವು ಪೀಠಿಕೆ ಬರೀಬೇಕು. ಬರೆದಾದ್ಮೇಲೆ ಕಳಿಂಗ ಯುದ್ಧ ಅಂತ ಹೆಡ್ಡಿಂಗ್ ಹಾಕಿ 261 ಅಶೋಕನ್ ತನ್ನ ಸಾರ್ವಭೌಮತ್ವವನ್ನು ಕಳಿಂಗದ ಮೇಲೆ ವಿಸ್ತರಿಸಲಿಕ್ಕೆ ದಾಳಿ ಮಾಡ್ತಾನೆ. ಇಲ್ಲಿ ಇಷ್ಟು ಬರೆದು ಧರ್ಮ ವಿಜಯ್ ಅಂತ ಹೆಡ್ಡಿಂಗ್ ಹಾಕಿ ಅದಕ್ಕೆ ಇಷ್ಟು ನೀವು ಎಕ್ಸ್ಪ್ಲೇನ್ ಕೊಟ್ಟಾಗ ಇಲ್ಲಿ ಅಶೋಕನ ಧರ್ಮದ ಬಗ್ಗೆ ನೀವು ಹೆಡ್ಡಿಂಗ್ ಹಾಕಿ ಅಶೋಕನ ಧರ್ಮಕ್ಕೆ ಶ್ರೇಷ್ಠ ಕೊಡುಗೆ ನೀಡಿದ್ದು ಇಲ್ಲಿ ಇಷ್ಟು ಪಾಯಿಂಟ್ಸ್ಗಳನ್ನು ಬರೀಬೇಕಾಗತ್ತೆ. ತಂದೆ ತಾಯಿಯರಿಗೆ ವಿಧೇಯರಾಗಿರಬೇಕು, ಗುರು ಹಿರಿಯರಿಗೆ ಗೌರವ ಕೊಡಬೇಕು, ಸೇವಕರು ಕ್ರಿಯರಿಗೆ ಮತ್ತು ಅವಲಂಬಿತರನ್ನು ಪ್ರೀತಿಯಿಂದ ಕಾಣಬೇಕು, ಪ್ರತಿಯೊಬ್ಬರು ಸತ್ಯವನ್ನು ನುಡಿಬೇಕು, ಮಾನವರು ಮತ್ತು ಪ್ರಾಣಿಗಳಿಗೆ ಹಿಂಸೆ ನೀಡಬಾರದು, ಪ್ರತಿಯೊಬ್ಬನು ಕೋಪ, ಕ್ರೌರ್ಯ ಮತ್ತು ದಂದು ವೆಚ್ಚಗಳನ್ನು ನಿಗ್ರಹಿಸಬೇಕು. ಎಲ್ಲವೂ ಕೂಡ ಇಷ್ಟು ಅವರು ಹೇಳಿದ್ದಾರೆ. ಇಷ್ಟು ಬರೆದ್ರೆ 10 ಮಾರ್ಕ್ಸು ನಿಮಗೆ ಈಸಿಯಾಗಿ ಸಿಗುತ್ತೆ. ಇಲ್ಲಿ ಪಾಯಿಂಟ್ಸ್ ಬೈ ಪಾಯಿಂಟ್ಸ್ ನಾ ಕೊಟ್ಟಂಗೆ ನೀವು ಪಾಯಿಂಟ್ಸ್ ಬೈ ಪಾಯಿಂಟ್ಸ್ ನೀವು ಬರಿತಾ ಹೋದರೆ 10 ಮಾರ್ಕ್ಸು ಆರಾಮಾಗಿ ಸಿಗುತ್ತೆ. ಓಕೆನಾ? ನೆಕ್ಸ್ಟು ಇಲ್ಲಿ ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಎಂದು ಏಕೆ ಕರೀತಾರೆ? ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ನೆನ್ಪಿಟ್ಕೊಳ್ರಿ. ನೆಕ್ಸ್ಟು ಪ್ರಶ್ನೆ ಬಂದ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂಗೆ ಇವೆಲ್ಲ ನೀವು ಬರಿಬೇಕು. ನೆಕ್ಸ್ಟ್, ಇಮ್ಮಡಿ ಪುಲಿಕೇಶಿಯ ಸಾಧನೆಗಳನ್ನು ವಿವರಿಸಿರಿ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಕ್ವಶನ್. ಅದಕ್ಕೆ ಬೇಕಾಗಿರುವಂಥ ಉತ್ತರ ಕೂಡ ಇಲ್ಲಿ ಕೊಟ್ಟಿದ್ದೇನೆ. ಇದು ಕೂಡ 10 ಮಾರ್ಕ್ಸಿಗೆ ಬರುವಂತಹ ಪ್ರಶ್ನೆ. ಓಕೆನಾ? ನೆಕ್ಸ್ಟು, ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು ವಿವರಿಸಿರಿ ಅಂತಲೂ ಕೇಳ್ತಾರೆ. ಇದು ಕೂಡ 10 ಮಾರ್ಕ್ಸಿಗೆ ಬರುವಂಥ ಪ್ರಶ್ನೆ. ಓಕೆ, ನಾನು ಕೊಟ್ಟಂಥ ಪಾಯಿಂಟ್ಸ್ಗಳ ಪ್ರಕಾರನೇ ನೀವು ಬರಿಬೇಕಾಗತ್ತೆ. ಯಾವುದೇ ಕೂಡ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಓಕೆ, ನೆಕ್ಸ್ಟು, ಮೊಹಮ್ಮದ್ ಬಿನ್ ತುಘಲಕನ ಆಡಳಿತ ಪ್ರಯೋಗಗಳನ್ನು ವಿಮರ್ಶಾತ್ಮಕ ವಿಶ್ಲೇಷಿಸಿ. ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಇರ್ತದೆ. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿರಿ ಅಂತ ನೀವು ಕೇಳಿದಾಗ ಇದು ಎಲ್ಲ ಕೂಡ ತುಂಬ ಇಂಪಾರ್ಟೆಂಟ್ ಇದೆ. ಓಕೆನಾ? ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟು ಕೊನೆಯದೇ, ಸರ್ ಎಂ ವಿಶ್ವೇಶ್ವರಯ್ಯನವರು ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ಕರೆಯಲಾಗಿದೆ, ವಿವರಿಸಿರಿ. ಇದು ಲಾಸ್ಟ್ ಕ್ವಶನ್. ಇಷ್ಟು ಕ್ವಶನ್ಸ್ಗಳು ನಿಮ್ಮ ಬೋರ್ಡ್ ಪರೀಕ್ಷೆಗೆ ಬಂದೇ ಬರ್ತದೆ, ನೆನ್ಪಿಟ್ಕೊಳ್ರಿ. ಇಷ್ಟು ಬರೆದ್ರೆ ಸಾಕು. ನೀವು ಔಟ್ ಆಫ್ ಔಟ್ ತೊಗೊಳ್ಬೋದು. ಅಬೌವ್ 60 ಮಾರ್ಕ್ಸ್ ಅಂತೂ ಇದನ್ನು ಬಿಟ್ಟರೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಏರ್ಫೋನ್ ಹಾಕ್ಕೊಂಡು ಕೂಡ ಕೇಳ್ರಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಇನ್ ಯುವರ್ ಬೋರ್ಡ್ ಎಕ್ಸಾಮ್.